ಆಕ್ಟಿಂಗ್ ಹೆಂಗಿದೆ? ಚೆನ್ನಾಗಿದೆ. ಜಸ್ಟ್ ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡಿ ಅಷ್ಟೇ. ಮೂವಿ ಮಾತ್ರ ಮಸ್ತ್ ಇದೆ. ಎಲ್ಲ ಫ್ಯಾಮಿಲಿ ಜೊತೆ ಬಂದು ನೋಡಬೇಕು. ಒಂದ್ಸತಿ ನೋಡಿದ್ರೆ ಅಂತ ಅರ್ಥ ಆಗಲ್ಲ, 2-3 ಸತಿ ನೋಡಲೇಬೇಕು. ಚೆನ್ನಾಗೈತೆ ಸರ್, ಚೆನ್ನಾಗಿದೆ. ಸರ್ ಇನ್ನೊಂದ್ಸರಿ ನೋಡ್ಬಿಟ್ಟು ರಿವ್ಯೂ ಹೇಳ್ತೀನಿ ಬಿಡಿ. ಸರ್ ಆಕ್ಟಿಂಗ್ ಹೆಂಗಿದೆ? ಫಸ್ಟು ಚಾನಲ್ ಬಂದ್ ಮಾಡಬೇಕು. ಸಿನಿಮಾ ಚೆನ್ನಾಗಿದೆ. ಮೂವಿ ಮಾತ್ರ ಚಿಂದಿ ಆಗೈತೆ. ಒಂದ್ಕಿದ ನೋಡಿದ್ರೆ ಅರ್ಥ ಆಗಲ್ಲ. ಅರ್ಥ ಆಯ್ತಾ? ಬೇರೆಯವರೆಲ್ಲ ಕಮೆಂಟ್ ಮಾಡ್ತಾರೆ, ಫಸ್ಟು ಮೂವಿ ಬಂದು ನೋಡ್ರಿ, ಅರ್ಥ ಆಗಲ್ಲ ಅಂದ್ಬಿಟ್ಟೇ ನಮ್ಮ ಬಾಸ್ ಮಾಡಿದ್ದು. ಅರ್ಥ ಮಾಡ್ಕೋಬೇಕು. ಲಾಸ್ಟಲ್ಲಿ ಒಂದು ಸೀನ್ ಇದೆ, ಆ ಸೀನ್ನ ನೋಡ್ರಿ, ಎಲ್ಲರಿಗೂ ಅರ್ಥ ಆಗುತ್ತೆ ನಮ್ಮ ಜನ್ರೇಷನ್ ಹೆಂಗಿದೆ ಅಂತ. ಮುಂದೆ ಚೇಂಜ್ ಆಗಬೇಕಂದ್ರೆ ಇದನ್ನು ನೋಡ್ರಿ, ನಮ್ಮ ಜನ್ರೇಷನ್ ಚೇಂಜ್ ಆಗುತ್ತೆ. ಸುಮ್ಮನೆ ಪಲ್ತು ಫಂಡ್ ನೋಡೋದು ಯೂಸ್ ಮಾಡೋದಲ್ಲ, ಚೇಂಜ್ ಆಗುತ್ತೆ. ಜೈ ಉಪ್ಪಿ ಬಾಸ್. ತುಂಬ ಸೂಪರ್ ಆಗಿದೆ ಪಿಕ್ಚರು. ಉಪೇಂದ್ರನ ಆ್ಯಕ್ಟಿಂಗ್ ಚೆನ್ನಾಗಿದೆ, ಕಲ್ಕಿ ಬಾಬಾವನ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಆಮೇಲೆ ಮೇಕಿಂಗ್ ಚೆನ್ನಾಗಿದೆ, ಕೊರಿಯೋಗ್ರಫಿ, ಆ ಕ್ಯಾಸ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಉಪೇಂದ್ರನ ಮಾತ್ರ ಕಲ್ಕಿದು ಮತ್ತು ಸತ್ಯದು ಇಬ್ಬರು ಆ್ಯಕ್ಟಿಂಗು ಚೆನ್ನಾಗಿದೆ. ಸತ್ಯದು ಮಾತ್ರ ಹಳೆ ಉಪೇಂದ್ರ ನೋಡ್ದಂಗೆ ಆಗುತ್ತೆ. ಉಪೇಂದ್ರ ಅಂದರೆ 25 ಇಯರ್ಸ್ ಉಪೇಂದ್ರ ಐತಲ್ಲ, ಆ ಪಿಕ್ಚರ್ ನೋಡ್ದಂಗೆ ಆ ಥರ ಗೆಟಪ್ ಚೆನ್ನಾಗಿದೆ. ಆದರೂ ಪಿಕ್ಚರು ಆಲ್ಮೋಸ್ಟು ಕುತ್ಕೊಂಡು ನೋಡ್ಬೋದು. ಹಣ್ಣು ಚೆನ್ನಾಗಿದೆ, ಅದೇ ಹಣ್ಣು ಚೆನ್ನಾಗಿದೆ, ಹೆಣ್ಣು ಪಿಕ್ಚರ್ ಚೆನ್ನಾಗಿದೆ ಅನ್ನೋ ಡೈಲಾಗ್ಸ್ಗಳು ಚೆನ್ನಾಗಿದೆ. ಆದರೆ ಉಪೇಂದ್ರ ಪಿಕ್ಚರ್, ಕನ್ನಡ ಪಿಕ್ಚರ್ ಎಲ್ಲರೂ ನೋಡಬೇಕು. ಯಾಕೆಂದರೆ ಥಿಯೇಟ್ರಿಗೆ ಬಂದು ನೋಡಬೇಕು, ಯಾರು ಇದು ಮಾಡಬಾರ್ದು. ಮಾತ್ರ ಸೂಪರ್ ಆಗಿದೆ ಪಿಕ್ಚರು. ಒಂದು ಸ್ವಲ್ಪ ಈ ಗಲಾಟೆಯಿಂದ ನಮಗೆ ಅಡ್ಜಸ್ಟ್ ಆಗಲಿ, ಇನ್ನೊಂದ್ಸಲ ಬಂದು ಈ ಪಿಕ್ಚರ್ ನೋಡ್ತೀನಿ. ಯಾಕೆಂದರೆ ಪಿಕ್ಚರ್ ಮಾತ್ರ ಆ ಡೈಲಾಗ್ಸ್ಗಳು ಎಲ್ಲ ವಿಜಿಲ್ ಹೊಡೆಯೋದ್ರಿಂದ ನಮ್ಗೆ ಕೇಳಿಸಿಲ್ಲ. ಬಟ್ ಇನ್ನೊಂದ್ಸಲ ನೆಕ್ಸ್ಟ್ ಬಂದು ಪಿಕ್ಚರ್ ನೋಡ್ತೀನಿ. ಆದರೂ ಉಪೇಂದ್ರಿಗೆ ರಿಯಲ್ ಡೈರೆಕ್ಷನ್ಗೆ ಗ್ರೇಟು. 25 ವರ್ಷದಲ್ಲಿ ಏನು ಡೈರೆಕ್ಷನ್ ಮಾಡಿದ್ರು, ಇವಾಗಲೂ ಅದೇ ಡೈರೆಕ್ಷನ್ನು, ಇವಾಗಲೂ ಅದೇ ಗಟ್ಟಿಕೊಂಡಿದ್ದಾರೆ. ಯಾಕೆಂದರೆ ಉಪೇಂದ್ರ ಡೈರೆಕ್ಷನ್ ನೋಡೋದಕ್ಕೆ ಒಂದು ಕುತೂಹಲ ಇರುತ್ತೆ. ಪಿಕ್ಚರ್ ಮಾತ್ರ ಸೂಪರ್ ಅಂದರೆ, ಯಾಕೆಂದರೆ ಈ ವಿಸಿಗಳು ಇದನ್ನಂದ್ರೆ ನಮಗೆ ಕೇಳಿಸಿಲ್ಲ. ಯಾಕೆಂದರೆ ಇನ್ನೊಂದ್ಸಲ ಡೀಸೆಂಟಾಗಿ ಬಂದು ನೋಡ್ತೀನಿ ಪಿಕ್ಚರು. ಫ್ಯಾಮಿಲಿ ಕರ್ಕೊಂಬಂದು ನೋಡ್ತೀನಿ, ಫ್ಯಾಮಿಲಿ ಎಲ್ಲ ನೋಡಬೇಕು. ಪಿಕ್ಚರ್ ಮಾತ್ರ ಸೂಪರು. ಉಪೇಂದ್ರ ಗ್ರೇಟ್.